ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ಜನರೇ ಈ ಸುದ್ದಿಯನ್ನ ಮಿಸ್ ಮಾಡ್ಲೇಬೇಡಿ, ಸುದ್ದಿಯನ್ನ ನೋಡ್ಲೇಬೇಕು. ಕಾರಣ ಇವತ್ತು ಮಹಾಲಕ್ಷ್ಮಿ ಹಬ್ಬ. ಈ ಸುದ್ದಿ ನೀವು ನೋಡ್ಲೇಬೇಕು, ಯಾಕೆಂದ್ರೆ ಈ ವಸ್ತು ನಿಮ್ ಮನೇಲಿ ಇದ್ದೇ ಇರುತ್ತೆ. ಆದ್ರೆ ಈ ವಸ್ತು ಬಳಸಿದ್ರೆ, ಈ ಹಣ್ಣನ್ನ ತಿಂದ್ರೆ ಅಪಾಯಕಾರಿ, ಆರೋಗ್ಯಕ್ಕೆ ಹಾನಿಕಾರಕ. ಇಂದು ವರಮಹಾಲಕ್ಷ್ಮಿ ಹಬ್ಬ. ಈ ಸುದ್ದಿ ನೋಡ್ಲೇಬೇಕು, ಯಾಕಂದ್ರೆ ನೀವು ತಿನ್ನುವ ಬಾಳೆಹಣ್ಣು ಕೂಡ ಸೇಫ್ ಅಲ್ಲ. ಕೆಮಿಕಲ್ ಹಾಕಿ ಬಾಳೆಹಣ್ಣು ಮಾಗಿಸ್ತಾರೆ, ಹುಷಾರ್. ಬಾಳೆಹಣ್ಣು ಮಾಗೋದಕ್ಕೆ ಅಪಾಯಕಾರಿ ಕೆಮಿಕಲ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಪತ್ತೆಯಾಯಿತು 10,000 ಕೆಜಿ ಬಾಳೆಹಣ್ಣು. ಅದನ್ನ ಕೆಮಿಕಲ್ ಬಳಸಿ ಮಾಗಿಸಲಾಗಿತ್ತು. ಸಂಪೂರ್ಣವಾಗಿ ಕೆಮಿಕಲ್ ಮೂಲಕ ಮಾಗಿಸಲಾದ ಬಾಳೆಹಣ್ಣು ಸೀಸ್ ಮಾಡಿದ್ದಾರೆ. 10,000 ಕೆಜಿ ಬಾಳೆಹಣ್ಣು ನಾಶ ಮಾಡಿರುವಂತ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು. ಕೆಮಿಕಲ್ ನಿಂದ ಮಾಗಿಸಲಾದ 11 ಟನ್ ಬಾಳೆಹಣ್ಣು ಉಡುಪಿಯಲ್ಲಿ ಪತ್ತೆಯಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೆಮಿಕಲ್ ಬಳಸಿ ಬಾಳೆಕಾಯನ್ನ ಹಣ್ಣು ಮಾಡಲಾಗುತ್ತೆ. ಅಲೆವೂರು, ಕೇಮ್ತೂರು ಮತ್ತು ದುಗ್ಗಿ ಪಡುವು ಗ್ರಾಮಗಳಲ್ಲಿ ಬಾಳೆಹಣ್ಣನ್ನ ಸಂಗ್ರಹ ಮಾಡಲಾಗಿತ್ತು. ಬಾಳೆಹಣ್ಣುಗಳಿಗೆ ಮಾರಕ ಕೆಮಿಕಲ್ ಬಳಸ್ತಾ ಇದ್ರು ಕಿರಾತಕರು. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಾಳೆಹಣ್ಣು ನಾಶಪಡಿಸಲಾಗಿದೆ. ಬಾಳೆ ಬೇಗ ಬರಬೇಕು, ಬೇಗ ಹಣ್ಣಾಗಬೇಕು ಅನ್ನುವಂತ ಕಾರಣಕ್ಕೆ ಈ ಕೆಮಿಕಲ್ ಅನ್ನ ಬಳಸಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಉಡುಪಿ ಜಿಲ್ಲಾಡಳಿತ ಸಾಥ್ ಕೊಟ್ಟಿದ್ದು ಈ ರೇಡ್ ನಲ್ಲಿ ನೋಡಿ, ಮಾಗಿದ ಬಾಳೆಹಣ್ಣೇನಿದ್ದಾವೆ ಅದು ತಂತಾನೆ ಹಣ್ಣಾಗಿದ್ದಲ್ಲ, ಬದಲಿಗೆ ಬಹಳಷ್ಟು ಕೆಮಿಕಲ್ಸ್ ಬಳಸಿದ್ದಾರೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಾಳೆಹಣ್ಣನ್ನ ವಶಕ್ಕೆ ಪಡೆಯಲಾಗಿದೆ. ಬೇಗ ಬಾಳೆ ಫಲ ಕೊಡಬೇಕು ಅನ್ನುವಂತ ಕಾರಣಕ್ಕೆ ಎಷ್ಟೆಲ್ಲ ಕೆಮಿಕಲ್ಸ್ ಬಳಸ್ತಾರೆ. ಅದಾದ್ಮೇಲೂ ಕೂಡ ಗೊನೆ ಕಡಿದ್ಮೇಲೆ ಅದು ಹಣ್ಣಾಗಬೇಕು ಅಂತೇಳಿ ಕೂಡ ಕೆಮಿಕಲ್ಸ್ ಬಳಸ್ತಾರೆ. ನೀವು ತಿನ್ನುವ ಬಾಳೆಹಣ್ಣು ಕೂಡ ಸೇಫ್ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಉಡುಪಿಯಲ್ಲಿ 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಾಳೆಹಣ್ಣನ್ನ, ಬಾಳೆಗೊನೆಯನ್ನ ವಶಕ್ಕೆ ಪಡೆದಿದ್ದಾರೆ ಆರೋಗ್ಯಾಧಿಕಾರಿಗಳು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಎಲ್ಲೆಲ್ಲಿ ಈ ರೀತಿ ಕೆಮಿಕಲ್ ಬಳಸ್ತಿದ್ದಾರೆ ಪತ್ತೆ ಹಚ್ಚಬೇಕಿದೆ.